ಇನ್ನು ಡಿಕೆ ಬೆನ್ನಲ್ಲೇ ಅವರ ಆಪ್ತ ಶಾಸಕರಿಂದಲೂ ಸಂಘದ ಗೀತೆ. ನಮಸ್ತೆ ಸದಾ ವತ್ಸಲೆ ಹಾಡು ಹೇಳಿದ ಶಾಸಕ ರಂಗನಾಥ್. ಡಿಕೆ ಆರ್ಎಸ್ಎಸ್ ಗೀತೆ ಹಾಡಿದ್ದನ್ನು ನಾನು ನೋಡಿದೆ, ಕೇಳಿಸಿಕೊಂಡೆ. ನಮಸ್ತೆ ಸದಾ ವತ್ಸಲೆ ಹಾಡಿನ ಅರ್ಥವನ್ನು ತಿಳಿದುಕೊಂಡೆ. ಜನ್ಮಭೂಮಿಗೆ ವಂದಿಸಬೇಕು ಎಂಬುದು ಆ ಹಾಡಿನ ಅರ್ಥ ಅಂತ ಹೇಳಿ ರಂಗನಾಥ್ ಅವರು ಹೇಳಿದ್ದಾರೆ. ಡಿಕೆ ಅವರಾಯ್ತು, ಈಗ ಅವರ ಸಂಗಡಿಗರ ಇವಾಗ ಅವರ ಸಂಗಡಿಗರ ಒಂದು ಸಂದರ್ಭ ಬಂದಿದೆ. ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಆಗಿದೆ, ಜಾತ್ಯತೀತ ಪಕ್ಷವಾಗಿದೆ. ನಾವು ಇತರರಿಂದ ಒಳ್ಳೆಯದನ್ನ ಸ್ವೀಕರಿಸುತ್ತೇವೆ ಅಂತ ಹೇಳಿ ಅವರು ಹೇಳಿದ್ದಾರೆ. RSS ಗೀತೆ ಆಡೋದ್ರಲ್ಲಿ ಏನ್ ತಪ್ಪಿದೆ, ನಂಗೇನು ತಪ್ಪು ಕಾಣಿಸ್ಲಿಲ್ಲ. ಹೀಗಂತ ಡಿಕೆ ಜೊತೆ RSS ಗೀತೆಗೆ ಸಮರ್ಥಿಸಿದ ಕುಣಿಗಲ್ ರಂಗನಾಥ್ ಅವರು. ಡಿಕೆ ಬೆನ್ನಲ್ಲೇ ಅವರ ಆಪ್ತರಾಗಿರುವಂತ ಶಾಸಕರಿಂದಲೂ ಕೂಡ ಸಂಘದ ಗೀತೆ ಈಗ ಆಡ್ತಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಹಾಡು ಹೇಳಿದ ಶಾಸಕ ರಂಗನಾಥ್. ಡಿಕೆ RSS ಗೀತೆ ಹಾಡಿದ್ದನ್ನು ನಾನು ನೋಡಿದ್ದೆ, ಕೇಳಿಸ್ಕೊಂಡಿದ್ದೆ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ. ಅದರ ಅರ್ಥವನ್ನ ತಿಳಿದುಕೊಂಡೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವ್ರು ಏನಂತ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಹಿಂದೂ ಭೂಮಿ ಸುಗಮ್ ಇದೆ ಅಂತ ಹೇಳಿರುವಂತದ್ದು ತಪ್ಪೇನು ಅಂತ ಚರ್ಚೆಗೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅದು ಹಾಡು ಬಹಳಷ್ಟು ಇಂಪಾಗಿದೆ. ಆದರೆ ಏನು ಅಂತ ಅಂದರೆ ಅದರಲ್ಲಿ ನಾನು ಇದು ನಮ್ಮ DK ಶಿವಕುಮಾರ್ ಸಾಹೇಬ್ರ ಹಾಡು ಓದಾದ್ಮೇಲೆ ಓದಿದೆ. ನಾನು ಏನು ಹೇಳುತ್ತೆ, ತನ್ನ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ. ಸೊ ಅದರಲ್ಲಿ ಏನು ನನಗೇನಂತ ತಪ್ಪು ಕಾಣಿಸ್ಲಿಲ್ಲ. ಒಂದು, ಎರಡನೇದು, ನಾವು ಸೆಕ್ಯುಲರ್ ಜಾತ್ಯತೀತ ಪಕ್ಷ ನಮ್ಮದು. ಯಾವ್ಯಾವ ಮನುಷ್ಯನಲ್ಲಿ ಯಾವ್ಯಾವ ಪಕ್ಷದಲ್ಲಿ ಒಳ್ಳೆತನ ಇದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಹಾಡಲ್ಲಿ ಏನಂತ ವ್ಯವಸ್ಥೆ ಇಲ್ಲ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಬಲಪಂಥೀಯರಾದಂಥ BJPಯವರು ಜಾತಿಯ ಧರ್ಮದ ಒಡಕನ್ನು ಮೂಡಿಸುವಂಥ ವಿಚಾರದಲ್ಲಿ ನಾವು ಜಿದ್ದಿ ವಿರೋಧ ಮಾಡ್ತೇವೆ, ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ BJPಯವ್ರ ಜೊತೆ ನಮ್ಮ ಐಡಿಯಾಲಜಿಗೂ ಅವ್ರ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಹೊಂದಿಕೆ ಆಗಲ್ಲ. ಸೊ ಹಾಗಾಗಿ ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಇಲ್ಲ. ಬಟ್ ಆಡಿರೋಂಥ ವಿಚಾರನ RSS ಅಲ್ಲಿ ಈ ಥರ ಇದೆ ಅಂತ ಹೇಳಿರೋಂಥದ್ದು ತಪ್ಪೇನು ಅಂತ ನಾನು ಕೇಳ್ತೇನೆ. ಚರ್ಚೆಗೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅದು ಹಾಡು ಬಹಳಷ್ಟು ಇಂಪಾಗಿದೆ. ಆದರೆ ಏನು ಅಂತ ಅಂದರೆ ಅದರಲ್ಲಿ ನಾನು ಇದು ನಮ್ಮ DK ಶಿವಕುಮಾರ್ ಸಾಹೇಬ್ರ ಹಾಡು ಓದಾದ್ಮೇಲೆ ಓದಿದೆ. ನಾನು ಏನು ಹೇಳುತ್ತೆ, ತನ್ನ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ. ಸೊ ಅದರಲ್ಲಿ ಏನು ನನಗೇನಂತ ತಪ್ಪು ಕಾಣಿಸ್ಲಿಲ್ಲ. ಒಂದು, ಎರಡನೇದು, ನಾವು ಸೆಕ್ಯುಲರ್ ಜಾತ್ಯತೀತ ಪಕ್ಷ ನಮ್ಮದು. ಯಾವ್ಯಾವ ಮನುಷ್ಯನಲ್ಲಿ ಯಾವ್ಯಾವ ಪಕ್ಷದಲ್ಲಿ ಒಳ್ಳೆತನ ಇದೆ ಅದನ್ನ ನೋಡಿ. ಗುಜರಾತ್ ಚೀಫ್ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಕೇಳಿಸ್ಕೊಂಡ್ರೆ ಮಹಾಮಂಗಲೆ. ನಾನು ಅವೆಲ್ಲ ಕಡತಿಂದ ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ. ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಇಂಥದ್ದೆಲ್ಲ ಆಗಿದೆ. ಕರ್ನಾಟಕ ಸರ್ಕಾರ ಏನು ಮಾಡಬೇಕು, ನಾನು ಪೊಲೀಸವ್ರನ್ನೂ ಬ್ಲೇಮ್ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಸರ್ಕಾರನೂ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕುಂಭಮೇಳ ಇಂದ ಹಿಡಿದು ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಎಲ್ಲರದ್ದು ಕೂಡ ಹಂಗಾರೆ ಅವರೆಲ್ಲ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಬಿಟ್ಟಿದ್ರ ಎಲ್ಲ. RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.